ಮಾಡ್ತೇನೋ ನನಗೆ ಸಮಯ ಇಲ್ವಾ? ನಡೆಯಲಿ ಬಾರ. ಮದುವೆ ಆಗಲಿಕ್ಕೆ ಸಮಯ ಇಲ್ಲ ಅಂತ ಮದುವೆ ಅದೇ ಬಂಧನ. ಆ ಬಂಧನದ ಅಡಿಯಲ್ಲಿ ನಾನು ಇರುವ ಹಾಗಿಲ್ಲ. ನೋಡೋಣ ನಾಳೆ ನಡೆಯಲಿ ಬಾರ. ಈಗ ಬೇರೆ ಏನ್ ಮಾಡ್ಕೊಂಡಿರ್ತೀಯ ನೀನು? ನಾನು ಆಟ ಆಡುತ್ತಾ ಇನ್ನು ಎಷ್ಟು ವರ್ಷ ಆಡುವ ನಿಂದು? ಆಟ ಎಲ್ಲಿವರೆಗೆ? ದೇಹದಲ್ಲಿ ತಾನೇ ಇರುವಲ್ಲಿವರೆಗೆ. ಈ ಹುಡುಗಾಟದಲ್ಲಿ ನಮಗೊಟ್ಟು ಜೀವನದುದ್ದಕ್ಕೂ ಇದನ್ನು ಸುಧಾರಿಸುವುದಕ್ಕೆ ಇದು ಬಾರ. ಅದು ಸರಿ. ಇಲ್ಲಿ ಆಟಗಳು ಬೇರೆ, ವೈಯಕ್ತಿಕ ವ್ಯವಹಾರಗಳು ಬೇರೆ, ಬದುಕು ಬೇರೆ. ಮನೆ ತೆರೆದ ಪ್ರಶ್ನೆ, ಮನೆ ತೆರೆದ ಮರ್ಯಾದೆ. ಈ ಬದುಕು ಅಂತ ಆಗಬೇಕಾದ್ರೆ ಒಂಟಿ ಬದುಕಲ್ಲ, ಸಂಸಾರಿಗಳಾಗಬೇಕು. ಬದುಕು ಒಬ್ಬನ ಬದುಕಲ್ಲ ಅಲ್ಲ. ಹಾಗೆ ಮತ್ತೆ ನಿನಗೆ ಸಂಸಾರ ಆಗ್ಬೇಕು ಅಂದ್ರೆ ನೀನು ಮದುವೆ ಆಗ್ಬೇಕು. ಸಂಸಾರ ಅಂದ್ರೆ ಮದುವೆ. ಹೌದಪ್ಪ, ಮದುವೆ ಆದ್ಮೇಲೆ ಸಂಸಾರ ಆಗುತ್ತೆ. ಆಗದೆ ಸಂಸಾರ ಆಗ್ತದ? ನಿನಗೆ ಸಂಸಾರ ಆಗಿದೆ. ಅದು ಅದು ನಾನು ಹೇಳ್ತೋದೆ. ನೀನು ಮದುವೆ ಆದ್ರೆ ನಿನಗೆ ಮಕ್ಕಳಾದ್ಮೇಲೆ ಸಂಸಾರ ಅಂತ. ಸಂಸಾರ ಭಾಗ್ಯ ಆದ್ರೆ ಅವನಿಗೆ ಸಂಸಾರ. ನಮಗೆಲ್ಲ ಸಂಸಾರ ಅಂತ ಗೊತ್ತಾಗೋದು ಮದುವೆ ಆಗಿ ಮಕ್ಕಳಾದ್ಮೇಲೆ. ಅದರ ಮಧ್ಯದಲ್ಲಿ ನಡೆದದ್ದು ಮುಖ್ಯವಾದಲ್ಲ. ನನಗೂ ಗೊತ್ತಿಲ್ಲ. ಸ್ವಲ್ಪ ತಡಿಯ. ಹಾಗೆ ಮದುವೆ ಮಾಡಬೇಕಿದ್ರೆ ಹೆಣ್ಣು ಬೇಕಾಗಬೇಕು. ಯೋಗ್ಯಳಾದ ಹೆಣ್ಣನ್ನು ನಾನು ಆಯ್ಕೆ ಮಾಡಿದ್ದೇನೆ. ಯಾರು? ಬೇರೆ ಯಾರಲ್ಲೋ. ಬೇರೆ ಯಾರು ಅಲ್ವಾ? ಬೇರೆ ಯಾರೋ ಅಲ್ಲ. ಯಾರು ಅಲ್ಲ ಮತ್ತೆ ಯಾರು? ನೀನು ವಿದ್ಯಾಭ್ಯಾಸ ಮಾಡುವಾಗ ಮಹಾರಾಜರ ಮಗಳು ವಿದ್ಯಾಧರೆ ನಿನ್ನೊಟ್ಟಿಗೆ ಅಭ್ಯಾಸ ಮಾಡಿದವಳಲ್ವಾ? ವಿದ್ಯಾಧರೆ. ಸ್ವಲ್ಪ ನೆನಪು ಮಾಡಿ. ಹೌದು ಬಿಡ. ನಿನಗೆ ಹೇಗೆ ಪ್ರಾಯ ಬಂದಿದ್ಯೋ ಅವಳಿಗಂತ ಈಗ ಹಾಕುವ ಇಲ್ಲಿಗೆ ನಾನಂತೀಯೋ ಏನು? ನಿನಗೆ ಹೇಗೆ ಪ್ರಾಯ ಬಂದಿದ್ಯೋ ಅವಳಿಗೂ ಈಗ ಪ್ರಾಯ. ನೀನು ಹೊಸದಾಗಿ ನನಗೆ ಹೇಳ್ಬೇಕಾ? ಇತ್ತೀಚೆಗೆ ಬಹುಶಃ ಅವಳನ್ನು ನೋಡಿದ್ರು. ನೀನು ಅವಳನ್ನೇ ಮದುವೆಯಾದ್ರೆ ಈ ದೇಶದ ಮಹಾರಾಜರ ಪಟ್ಟ ನಿನ್ನ ಪಾಲಿಗೆ ಸಿಗ್ತದೆ ಮಗನೇ. ನನಗೆ ಅದು ಬೇಡಬೇಕು. ಅಧಿಕಾರ ನನಗೆ ಬೇಡ. ಆ ವಿದ್ಯಾಧರೆ ಅವಳ ಅವಶ್ಯ ನನಗಿಲ್ಲ. ಯಾಕೆ ಆಗಲೇ ಬೇಕು? ಇಷ್ಟೆಲ್ಲ ನಮ್ಮ ಯೋಚನೆ ಯಾಕೆ? ನೀನಿಲ್ಲಿಯ ಮಹಾರಾಜನಾದ್ರೆ ಎಲ್ಲ ಅಧಿಕಾರ ಸೂತ್ರವು ನಮ್ಮ ಕೈಯಲ್ಲಿ ಬರ್ತದೆ. ಅಲ್ಲ, ನೀನು ಕೇಳಿಕೊಂಡಿದ್ದಲ್ಲ ಮಹಾರಾಜನ? ಕೇಳಿದ್ದೇನೆ. ನಿಮ್ಮ ಮುದ್ದಿನ ಮಗಳಾದ ವಿದ್ಯಾಧರೆಯನ್ನು ನನ್ನ ಸುಗುರುಸಾಗಿರುವ ಮುದ್ದಿನ ಮಗಳಂತ ಆದರೆ ಕೊಡಬಹುದಲ್ಲ ಕೇಳಿದ್ರೆ. ಅಯ್ಯೋ ಹಸುಗೂಸೆ, ನಿನಗೆ ಮಹಾರಾಜನ ನಾನು ಪ್ರಶ್ನೆ ಮಾಡಿ ಆಗಿದೆಯಾ? ಒಂದೇ ಮಾತನಾಡಿದ್ದಾರೆ. ಏನು? ನಾಳೆ ಹೇಳುವೆ ಮಂತ್ರಿ, ಮಗಳನ್ನ ಕೇಳಿ ಹೇಳ್ತೇನೆ ಅಂತ. ಈ ಯೋಚನೆಗಳು ನಡೆದು ಹೋಗಿವೆ. ನಾಳೆ ಹೇಳುವೆ ಎನ್ನುವ ಅವಧಿಯಲ್ಲಿ ಹೇಗೂ ಮದುವೆ ಮಾಡಿಸಲೇಬೇಕೆನ್ನುವ ಅನಿವಾರ್ಯತೆ ನಾವು ತರಬೇಕು. ಅನಿವಾರ್ಯತೆ ಉಂಟು ಮಾಡಬೇಕು. ಸಂಬಂಧಗಳು ಹೇಗೆ ಗೊತ್ತುಂಟಾ? ಒಂದು ಹುಡುಗಿಯ ಮೇಲೆ ನಮಗೆ ಆಸೆ ಉಂಟು. ಆ ಮನತನದ ಹುಡುಗಿ ಆಗಬೇಕು ಅಂತ ಉಂಟು. ಅವರು ವಿಚಾರ ಮಾಡಿ ವಿಮರ್ಶೆ ಮಾಡಿ ಆಮೇಲೆ ತಿಳಿಸ್ತೇವೆ ಅಂತ ಹೇಳ್ತಾರೆ. ಅದಕ್ಕೆ ನಾವು ಆದೀತು ಅಂತ ಹೇಳುವುದು. ಅದಕ್ಕೂ ಪೂರ್ವದಲ್ಲಿ ಹುಡುಗಿಯನ್ನ ಏಕಾಂತದಲ್ಲಿ ಸಂಧಿಸಿ ಮದುವೆ ಆಗ್ತದೆ ಗೊತ್ತಿಲ್ಲ ಎನ್ನುವ ಸನ್ನಿವೇಶ ಉಂಟು ಮಾಡುವುದು. ಇದೆಲ್ಲ ನಮಗೆ ಬುದ್ಧಿವಂತಿಕೆ ಇರುವವರೆಲ್ಲ ಮಂತ್ರಿಗಳಿಗೆ ಇರುವುದು. ಮಹಾರಾಜ, ನಿನ್ನ ತಲೆ ಎಂತ ತಲೆಯೋ ಇದು? ಮತ್ತೊಬ್ಬರು ಮನೆ ಹಾಳು ಮಾಡುವ ತಲೆ ಇದು? ಮನೆ ಹಾಳು ಮಾಡುವುದಲ್ವೋ? ಇದು ಏಕಾಂತ ಮತ್ತೊಬ್ಬರಿಗೆ ಗೊತ್ತಾಗುವುದಿಲ್ಲ. ಅಪ್ಪ ಮಗನಿಗೆ ಬೈದ್ರು, ಮಗ ಅಪ್ಪನಿಗೆ ಬೈದ್ರು ಗೊತ್ತಾಗ್ತದ? ಇಲ್ಲ ಬಾ. ಹಾಗಾಗಿ ಈ ಸಮಸ್ಯೆ ಉಂಟಾದ್ರೆ ಪರಿಹಾರದಲ್ಲಿ ಕರ್ಕೊಳ್ಳಕ್ಕೆ ಬರುವ. ಹೌದು ಅಪ್ಪ ಹೇಳಿ. ಹೌದು, ವಿದ್ಯಾಧರೆಗೆ ಹಿಡಿಬೇಕು ಇರಬೇಕು. ಹೇಗೆ ಎಂಬುದನ್ನು ಅರ್ಥವಾಗ್ತದೆ. ಸಾಧ್ಯ ಉಂಟು. ನೀನು ಇವತ್ತೇ ಹೋಗ್ಬೇಕು ಅವಳಲ್ಲಿ. ಹೋಗಿ ಅವಳನ್ನು ನೋಡಿ ನೋಡಿ ಒಮ್ಮೆ ಗಂಭೀರದಲ್ಲಿ ಮಾತುಕತೆ ನಡೆಸುವುದು ಮೊದಲು. ಗಂಭೀರ ಗಂಭೀರ ಅಂದ್ರೆ ಗೊತ್ತಿಲ್ವಾ? ಅಭಿನಯ ಆಗ್ತದೋ ಸಹಜತೆ ಬೇಕು. ಅದು ಬೇಕು. ಆದ್ರೆ ಇನ್ನ ನಾಟಕ ಅಂತ ಗೊತ್ತಾಗಬಾರದು. ಗಂಭೀರದಲ್ಲಿ ಸಹಜತೆ. ಆಮೇಲೆ ವಿದ್ಯಾಧರನ್ನ ಮಾತನಾಡಿಸುವುದು. ಮಾತಾಡಿಸುದು. ಹೌದು. ಏನು ವಿದ್ಯಾಧರ? ಹಾಗಲ್ವ, ನೀನಲ್ಲಿ ಹೋಗಿ ಅವಳೇ ನಿನ್ನನ್ನು ಮಾತನಾಡಿಸುವ ಹಾಗೆ ಮಾಡುವುದು. ಹೇಗೆ? ನೀನು ಸುಮ್ಮನೆ ಆಚೆ ಈಚೆ ಸುತ್ತ ಬಂದ್ರೆ ನಿನ್ನನ್ನು ಮಾತಾಡಿಸ್ತಾಳ ಅವಳು. ಸ್ವಲ್ಪ ಗತ್ತಿನೆಲ್ಲ ಆಚೆ ಈಚೆ ಬರುವುದು. ಬಿಡು, ಮಾತುಕತೆ ವ್ಯವಹಾರ ಬಿಡು. ಸರಿ, ಆದರೆ ಆಚೆ ಹೇಳಿದೆಲ್ಲ ನೀನು. ಆಮೇಲೆ ಅವಳಲ್ಲಿ ಮಾತುಕತೆ ನಡೆಸುತ್ತಾ ಪ್ರೇಮಾಂಕುರಿಸ ಪ್ರೇಮ
ಸತ್ಯವನ್ನು ಹೇಗೋದು? ಸತ್ಯ ಹೇಳ್ತೇನೆ. ಸತ್ಯವನ್ನೇ ಹೇಳಿ ನೀನು. ಅಲ್ಲ ಹೇಳಿದ್ರೆ ಮಾತು ಮುಂದುವರಿಯುವುದಿಲ್ಲ ಮಗನೇ. ಹೌದು. ಕೆಲವೊಮ್ಮೆ ಸತ್ಯವನ್ನು ಹೇಳ್ತೇನೆ ಅಂತಲೇ ನಾವು ಹೇಳ್ಬೇಕಾಗ್ತದೆ. ಬಿಡಿ ಬಿಡಿ ಹೇಳಿ. ಹಾಗೆ ಈ ವ್ಯವಹಾರ ಉಂಟಲ್ಲ, ಹೇಳಲಿಕ್ಕಾಗುದಿಲ್ಲ, ಹಾಗೆ ಬಿಡ್ಲಿಕ್ಕಾಗುದಿಲ್ಲ. ಪ್ರೇಮ ಅಂಕುರಿಸ ಯತ್ನ ಮಾಡಿ. ಅಂದರೆ ಪ್ರೇಮ ಅಂಕುರಿಪ ಯತ್ನ ಮಾಡಿ. ಅವರವರ ಭಾವನೆಗೆ ಸಂಬಂಧಪಟ್ಟದ್ದಾಗಿ ಅಷ್ಟೇ ಸಾಕ? ಅಲ್ಲ ಅದೇನಾದ್ರು ಬೇಕಾ? ನಿನ್ನ ಅಂಗಚೇಷ್ಟೆಗಳಿಂದ, ನಿನ್ನ ಹಾವ ಭಾವ ಅಭಿನಯಗಳಿಂದ ಅವಳಿಗೆ ನನ್ನ ಜೀವನದಲ್ಲಿ ಸಿಕ್ಕಿದ್ರೆ ಇವನೇ ಸಿಗಬೇಕೆಂಬ ಆಸೆ ಉಂಟಾಗುವುದಲ್ಲ. ಹಾಗೆ ಆಮೇಲೆ ನಿನ್ನ ಚೇಷ್ಟೆಗಳುಂಟಲ್ಲ, ಅದಕ್ಕೆ ಉಂಟು. ಈ ಪ್ರಬುದ್ಧ ಗಂಡು ಹೆಣ್ಣು ಏಕಾಂತದಲ್ಲಿರುವಾಗ ಅದೆಲ್ಲ ಉಂಟು. ನಾವು ಉಂಟಾಗಿ ಸ್ವಲ್ಪ ವಿವೇಕ ಕೊಟ್ಟು ಒಮ್ಮೆ ನನ್ನ ಅಭಿನಯದಿಂದ ವಿದ್ಯಾಧರೆಯನ್ನು ನೋಡಿ ಮೊದಲಿಂದ ನಿಮಗೆ ಅಭ್ಯಾಸ ಇತ್ತು ಅಥವಾ ಹೇಳಿಕೊಡ್ಬೇಕು. ಸತ್ಯ ಹೇಳ್ತೇನೆ ಮಗನೇ, ನಿನ್ನ ವಯಸ್ಸಲ್ಲಿ ನಾವಿರುವಾಗ ಇಷ್ಟೆಲ್ಲ ಬೇಕಾಗ್ತಿರ್ಲಿ. ಈಗ ಹಾಗಂತ ಅದು ಬಹಳ ಮುಖ್ಯವಾಗಿದೆ. ಆಮೇಲೆ ಆ ರೀತಿಯಲ್ಲಿ ದೊಡ್ಡ ಅರ್ಥ ಇತ್ತು ತಿಳಿಸುವುದು. ಹೌದೌದು. ಒಂದು ಕಡೆ ಮುಟ್ಟುವುದು, ಇನ್ನೊಂದು ಕಡೆ ತರೆಯುವುದು, ಮತ್ತೊಂದು ಕಡೆ ಮುಟ್ಟುವುದು, ಕರೆಯುವುದು, ಆಮೇಲೆ ಕುಗ್ಗಿಸ ಬರುವುದು. ಹೌದೌದು. ಒಮ್ಮೆ ಹೀಗೆ ಮಾಡುವುದು. ಎಷ್ಟು ಅಭ್ಯಾಸ ಮಾಡ್ತೀಯ? ಮತ್ತೆ ಎಲ್ಲ ನಿನಗೆ ಪೂರ್ತಿ ಹೇಳ್ಕೊಡುದು ಬೇಡವಾ? ನನ್ಗೆ ಗೊತ್ತು, ಯಾಕೆ ನನ್ನ ಮಗ ಅಲ್ವಾ ನೀನು? ಹಾಗೆ ಆಮೇಲೆ ಪ್ರಶ್ನೆ ಮಾಡ್ಲಿಕ್ಕೆ ಹೋಗುದು. ಪ್ರಶ್ನೆ ಮಾಡಿ 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 ನನ್ನನ್ನು ಮದುವೆ ಆದ್ರೆ ಹೇಗೆ ನೋಡ್ತೀರಿ ಮಾಡ್ತೀವಿ. ಇಷ್ಟೆಲ್ಲ ಮಾಡುವುದು ಏನಾಗ್ತದೆ ಗೊತ್ತುಂಟಾ? ಅಲ್ಲಿಂದ ತಾನೇ ಪ್ರೇಮಾಂಕುರಿಪ ಯತ್ನದಲ್ಲಿ ಇದ್ದಾಗ ಅದು ಫಲವನ್ನ ಕೊಡ್ತದೆ. ಹೋಗ್ತಾಳೆ, ತೆಗ್ತಾಳೆ, ಹೌದೌದು, ಮೋಹ ಬಿಡ್ತಾಳೆ, ಇರ್ತಾಳೆ. ಆಮೇಲೆ ನಿನ್ನ ಮದುವೆ ಆಗಲಿಕ್ಕೆ ಒಪ್ಪುತ್ತಾಳೆ. ಹೋಗ್ತಾಳೆ. ಒಂದು ವೇಳೆ ಒಪ್ಪದೆ ಪ್ರಯತ್ನ ವ್ಯರ್ಥ ಆದ್ರೆ ಒಪ್ಪದೇ ಇರುವ ಪಕ್ಷದಲ್ಲಿ ಆ ಮನೋಹರೆಯಲ್ಲಿ ಅಂದ್ರೆ ಬಲತ್ಕಾರವೇ ಕೊನೆಗೆ. ಬಲತ್ಕಾರ ಹೌದು, ತೊಂದ್ರೇನೂ ಇಲ್ಲ. ಅದೇ ಕವಿ ದವಡೆಗೆ ಬಂದ್ರೆ ಬರ್ತದ ಮಗನೇ. ಕೆಲವೊಮ್ಮೆ ನಮ್ಮ ಕಾರ್ಯ ಸಾಧನೆಗಳು ಫಲಿಸುವಲ್ಲಿ ನಾನು ತಿನ್ನಬೇಕಾದ ಅವಶ್ಯಕತೆ ತಪ್ಪಾಗಿ ಕಲಿಬೇಡ. ಈ ಅಭ್ಯಾಸ ಮಗುವಿಗೂ ಯಾವಾಗಲೂ ಬಿದ್ದದ್ದನ್ನು ಹೇಳಬಾರದು. ನಮ್ಮ ವ್ಯವಹಾರ ಹೇಗೆ ಗೊತ್ತುಂಟಾ? ನಾವು ಒಳ್ಳೆಯವರಿಗೆ ಒಂದು ಶಿಕ್ಷೆಯನ್ನು ಕೊಡಬೇಕು ಅಂತ ಆದ್ರೆ 4 ಜನರಿಗೆ ಎದುರಿನಲ್ಲಿ ಕೊಡುವುದಿಲ್ಲ. ದೂರ ಕರ್ಕೊಂಡು ಕತ್ತಲೆಯಲ್ಲಿ 4 ಆಮೇಲೆ ಅವನಿಗೆ ಸಮಾಧಾನ ಆಗುವಂತೆ ಅವನಿಗೆ ಏನಾದ್ರು ಜೈಲಿಗೆ ಹಾಕಿ ಅವನನ್ನು ಕರ್ಕೊಂಡು ಬಂದು ಅಲ್ಲಿ ನಿಲ್ಲಿಸ್ತೇವೆ. ಅವನಿಗೆ ಏನ್ ಬೇಕು ಅದನ್ನು ಕೊಟ್ಟು ಕರ್ಕೊಂಡು ಬಂದು ನಿಲ್ಲಿಸ್ತೇವೆ. ಆಮೇಲೆ ಕುಶಲೋಪರಿಯ ಮಾತನಾಡ್ತೇವೆ. ಅವಾಗ ಯಾರಿಗೂ ಗೊತ್ತಾಗುದಿಲ್ಲ. ಹಾಗೆ ನೀನು ಹೆದರಬೇಡ. ಕೊನೆಯದಾಗಿ ಅವಳನ್ನ ಬಲತ್ಕರಿಸಿದಾಗ ನಿನ್ನನ್ನು ಬಿಟ್ಟು ಬೇರೆಯನ್ನ ಮದುವೆ ಆಗಲಿಕ್ಕಿಲ್ಲ. ಆ ಪರಿಸ್ಥಿತಿ ತರಬೇಕು. ಮುಂದೆ ಏನು ಅದು ನಾನಿದ್ದೇನೆ ಅಲ್ಲ. ನೋಡಿ ನನಗೆ ಉಪದೇಶ ಮಾಡ್ತಾನೆ ಇವನ ಅಪ್ಪನಿಗೆ ಉಪದೇಶ ಮಾಡುವಷ್ಟು ನನಗೆ ಕಾಮಿನಿ ಮಡಿ ವಿದ್ಯಾಧರೆಯೊಡಗೂಡು ಪ್ರೇಮಾಂಕುರಿಪ ಯತ್ನ ಮಾಡು. ಕಾಮ ಬಾಳನ್ನ ಬಾಧೆ ಈಡು ಮಾಡುತ್ತ ಮತ್ತೆ ಆ ಮನೋಹರಿಯನ್ನು ಒಡಗೂಡು ಎನ್ನ ಹೊಸದಾಗಿ ಹೇಳ್ಕೊಳ್ಬೇಕು. ಈ ಶಾಸ್ತ್ರ ಉಳಿದಕ್ಕೆಲ್ಲ ಅಭ್ಯಾಸ ಉಂಟು. ಗುರುಗಳಿದ್ದಾರೆ, ಸಿಗಿದ್ದಾರ ಅಪ್ಪ ಕಪ್ಪ ಕಪ್ಪ ತಕ್ಕಡಿ ಭಕ್ತಿ ಯಾವ್ದು ಹೇಳಬೇಕು ಹೇಳ್ಬಿಡ್ಲಿಕ್ಕೆ ಗೊತ್ತಿಲ್ಲ ಅವರಿಗೆ. ನಾನು ನಿಮ್ಗೆ ಗೊತ್ತಿಲ್ಲ ನನಗೆ. ನಾನು ಎಷ್ಟು ದಿವಸ ಯೋಚನೆ ಮಾಡ್ತಾ ಇದ್ದೆ ಗೊತ್ತಾ? ಹೇಗಾದ್ರೂ ಮಾಡಿ ಅವಳನ್ನ ವಿದ್ಯಾಧರೆಯನ್ನ
ನನಗೆ ಆ ಬೇಡುವುದಿಲ್ಲ ಇತ್ತು ಅಂದ್ಮೇಲೆ ಬಿಡುದು ಕೂಟ ತಲೆ ಮಾಡುವುದಲ್ಲ ಈ ಕ್ಷಣವೇ ನನ್ನ ಚಿತ್ತದ ಮಂದಿರದಲ್ಲಿ ಅವಳದ್ದೇ ಸವಿನೆನ ಆವತ್ತು ಗುರುಮಠದಲ್ಲಿ ಆಡುವಾಗ ಓಡುವಾಗ ಜೊತೆಯಲ್ಲಿ ಎಣೆಯ ಹಕ್ಕಿಗೆ ಹಾರಿ ಆಹಾ ಕಾಲ ಹಾಳು ಮಾಡಿದ ಆ ಶುಭದ ಸಮಯ ಇವತ್ತು ನೆನಪಿಗೆ ಬರ್ತಾ ಇದ್ದೀವಿ. ವಿದ್ಯಾರ್ಥಿ ಇವತ್ತು ದೊಡ್ಡವರಾಗಿದ್ದಾರೆ, ಹೇಗಿರಬಹುದು? ಆವಾಗಲೇ ಚಂದ, ಈಗ ಚಂದವಾಗಿರಬಹುದು. ನಿಜ, ಅವಳು ಹಂಬಲಿಸುತ್ತಾ ನನ್ನ ಗೃಹ ಬಂದಿದ್ದಲ್ಲಿ ಅವಳ ಲೋಕವಂತವಾದ ರೂಪವನ್ನು ತುಂಬಿಸಿಕೊಂಡು ಈ ಕ್ಷಣ